30 ಡೇಸ್ ಟ್ರ್ಯಾಪ್ ನಿಮಗೆ ಗೊತ್ತಿಲ್ದಂಗೆನೆ ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ನಿಮಗೆ ಕಾಡಕ್ಕೆ ಶುರುವಾಗುತ್ತೆ. ಇದು ನಿಮ್ಮ PU ಸಿಲೆಬಸ್ ಜಾಯಂಟ್ ಆಗಿ ನಿಮ್ಮ ಮುಂದೆ ಕಾಣುವಂತ ಸಮಯ. ಈಗ ಅನ್ಸ್ಬೋದು PU2 ಸಿಲೆಬಸ್ ಮುಗಿಸಿದ್ರೆ ಸಾಕಲ್ವಾ ಅಂತ, ಆದ್ರೆ ನಿಮ್ ಮುಂದೆ ಇರೋದು KCET ಹಾಗೂ ನೀಟ್. ಆ ಎರಡೂ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ PU1 ಸಿಲೆಬಸ್ ಹಾಗೆ ನಿಮ್ಮ PU2 ಸಿಲೆಬಸ್. ಸೊ ಎರಡನ್ನು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಕಷ್ಟ ಆಗುತ್ತೆ ತಾನೆ? ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರೋ ಪ್ರಶ್ನೆಗಳು. ಇದಕ್ಕೆ ಉತ್ತರ ನಾನಿವತ್ತು ತಗೊಂಡು ಬಂದಿದ್ದೀನಿ. ಹಲೋ, ವೆಲ್ಕಮ್. ನಾನು ನಿಮ್ಮ ವರ್ಷಾ ಮ್ಯಾಮ್. PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ಸಣ್ಣದಾಗಿ ಕಾಣಿಸ್ಬೋದು. ನಿಮ್ಮೆಲ್ಲರಿಗೂ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಕಾಣಿಸ್ಬೋದು. ಏನು? ಇದು ಹೇಗೆ ದೊಡ್ಡದಾಗತ್ತೆ? ಇಷ್ಟು ದೊಡ್ಡದಾಗಿ ಕೂತ್ಕೊಳ್ಳುತ್ತೆ. ಯಾವಾಗ, ಹೇಗೆ, ಯಾಕೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ತಿಳ್ಕೊಳ್ತಾ ಹೋಗೋಣ. ನನ್ನ ಮೊದಲನೇ ಪ್ರಶ್ನೆ, ಸೊ ನಾವಿವತ್ತು ಮಾತಾಡೋದು ಈ 30 ಡೇ ಟ್ರ್ಯಾಪ್ ಬಗ್ಗೆ. ಸೊ ಅದಕ್ಕೂ ಮುಂಚೆ ಹೇಗೆ, ಏನು ಆ ಟ್ರ್ಯಾಪು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪ್ರಶ್ನೆ, ಹಾನೆಸ್ಟ್ ಆಗಿ ಹೇಳಿ, ಎಷ್ಟು ಜನ ಆಫ್ಟರ್ ಕಾಲೇಜ್ ಸ್ಟಾರ್ಟೆಡ್ ವಾಟ್ ಹ್ಯಾಪನ್ ಟು ಯುವರ್ ಪ್ರಿಪರೇಷನ್? ಎಷ್ಟು ಜನಕ್ಕೆ ಈ ಇಷ್ಟು ಆಪ್ಷನ್ಸಲ್ಲಿ ಸೂಕ್ತ ನಿಮ್ಮ ಈ ದಿನ ಅಂತ ಅನ್ಸುತ್ತೆ? ಅಂದರೆ ಕಾಲೇಜ್ ಶುರುವಾಗಿದ ತಕ್ಷಣ ನಿಮ್ಮ ಪ್ರಿಪ್ರೇಷನ್ಗೆ ಏನಾಯಿತು? ಫುಲ್ಲಿ ಕನ್ಸಿಸ್ಟೆಂಟ್, ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಬ್ಯಾಕ್ಲಾಗ್ ಸ್ಟಾರ್ಟ್ ಆಗಿದೆ, ನಾಟ್ ಪ್ರಾಪರ್ಲಿ ಸ್ಟಾರ್ಟೆಡ್. 1 2 3 4 ಅಂತ ಹಾಕಿ ಸಾಕು, ನನ್ಗೆ ಗೊತ್ತಾಗತ್ತೆ. ಮೆಜಾರಿಟಿ ನಿಮ್ಮ ಪ್ರಾಬ್ಲಮ್ ವುಡ್ ಬಿ ಟ್ರೈಂಗ್ ಟು ಮ್ಯಾನೇಜ್. ಯಾಕೆ? ಇಷ್ಟು ದಿವಸ ನಿಮ್ಮ ಕೈಯಲ್ಲಿ 8 ಅವರ್ ಪೂರ್ತಿ ಇತ್ತು. ಇಡೀ ದಿವಸ ಆರಾಮಾಗಿ ಕೂತಿದ್ರಿ ಮನೆಯಲ್ಲಿ. ಒಂದಷ್ಟು ಟೈಮ್ ಆಟಕ್ಕೆ, ಒಂದಷ್ಟು ಟೈಮ್ ಪಾಠಕ್ಕೆ, ಒಂದು ಸ್ವಲ್ಪ ಬ್ಯಾಲೆನ್ಸ್ ಈಸಿ ಆಗ್ತಿತ್ತು. ಆದರೆ ಈಗ ಕಾಲೇಜ್ ಕೂಡ ಶುರುವಾದ್ಮೇಲೆ, ನಿಮ್ಮ ಕ್ಲಾಸಸ್ ಶುರುವಾದ್ಮೇಲೆ ಖಂಡಿತ ನೀವು ಆ 8 ಅವರ್ನು ಕೂಡ ಮ್ಯಾನೇಜ್ ಮಾಡಬೇಕು. ಸೊ ಅವಾಗಲೇ ಕಷ್ಟ ಶುರುವಾಗೋದು. ಸೊ ಇದು ನಮ್ಮ ಟ್ರಬಲ್ ನಂಬರ್ 1. ಸೊ ಎಲ್ಲರೂ ಕಾಮೆಂಟ್ ಮಾಡಿ ನೋಡೋಣ ನನ್ನ ಅಸಂಪ್ಷನ್ ಕರೆಕ್ಟಾ ಅಂತ. ಇಲ್ಲ ಮ್ಯಾಮ್, ಎಲ್ಲರೂ ಕನ್ಸಿಸ್ಟೆಂಟ್ ಆಗಿದ್ದೀವಿ ಅಂದರೆ ಸೂಪರ್ ಅಮೇಝಿಂಗ್. ಸೊ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ರೈಟ್ ನೌ? ಈಗ ನಿಮ್ಮ PU2 ಪ್ರಿಪರೇಷನ್ನಲ್ಲಿ ನಿಮಗಾಗುತ್ತಿರುವಂಥ ದೊಡ್ಡ ಪ್ರಾಬ್ಲಮ್ ಏನು? ಈಸ್ ಇಟ್ ನಾಟ್ ಕನ್ಸಿಸ್ಟೆನ್ಸಿ, ಅಥವಾ ಟೈಮ್ ಮ್ಯಾನೇಜ್ಮೆಂಟಾ, ಅಥವಾ ಲ್ಯಾಕ್ ಆಫ್ ಮೋಟಿವೇಶನ್ನ, ಅಥವಾ ಕನ್ಫ್ಯೂಸ್ಡ್ ವೇರ್ ಟು ಬಿಗಿನ್? ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ. ಇವತ್ತು ಕೂರ್ತೀನಿ, ಸೆಕೆಂಡ್ PU ಪುಸ್ತಕ ಓಪನ್ ಮಾಡ್ತೀನಿ, ಆವಾಗ ಅನ್ಸುತ್ತೆ ಇಲ್ಲ ನಾನು ಫಸ್ಟ್ PUದು ಫಸ್ಟ್ ಓದಬೇಕು. ಮಾರ್ಫಾಲಜಿ ಚಾಪ್ಟರ್ ಅರ್ಥ ಆದರೆ ತಾನೇ ನನಗೆ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಅರ್ಥ ಆಗೋದು. ಸೊ ವಾಪಸ್ ಪುನಃ ಹೋಗ್ತೀರಾ ಮಾರ್ಫಾಲಜಿ ಚಾಪ್ಟರ್ ಕಲಿಯೋದಕ್ಕೆ. ಅಲ್ಲಿ ಮತ್ತೆ ಅನ್ಸುತ್ತೆ ಇಲ್ಲ ನನ್ನ ಸೆಕೆಂಡ್ PU ಯೂನಿಟ್ ಟೆಸ್ಟ್ ಬರ್ತಾ ಇದೆ, ನಾನು ಫಸ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಓದಬೇಕು ಅಂತ. ಪುನಃ ವಾಪಸ್ ಅಲ್ಲಿ ಹೋಗ್ತೀರಾ. ಸೊ ಮ್ಯಾನೇಜ್ ಮಾಡ್ತೀರಾ, ಕನ್ಸಿಸ್ಟೆನ್ಸಿ ಇರಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರಲ್ಲ. ಈ ಎಲ್ಲ ಪ್ರಾಬ್ಲಮ್ಸು ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ನೀವು ಈ ಎರಡೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಗಿವ್ ಮೀ 1 ಹಾರ್ಟ್ ಎಮೋಜಿ. ನಂಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಇದೆಲ್ಲ ನಿಮಗೆ ನಡೀತಾ ಇರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡೋದು ಹೇಗೆ? ಇದಕ್ಕೆಲ್ಲ ಸೊಲ್ಯೂಷನ್ ಇದೆಯಾ? ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ಹೇಗೆ? ನೀವು ಯಾರು ನಿಮ್ಮ ಡ್ರೀಮನ್ನು ಅಚೀವ್ ಮಾಡೋದಕ್ಕೆ ಭಾಳಷ್ಟು ಎಫರ್ಟ್ ಹಾಕ್ತಿದ್ದೀರಾ, ಖಂಡಿತವಾಗ್ಲೂ ಎಫರ್ಟ್ ಹಾಕ್ತಿದ್ದೀರಾ. ಆದರೆ ಅದು ಯಾಕೆ ನಿಮಗೆ ಕಾಣಿಸ್ತಿಲ್ಲ? ಅಥವಾ ಅದರ ರಿಸಲ್ಟ್ಸ್ ನಿಮ್ಮ ಮುಂದೆ ಯಾಕೆ ಬರ್ತಿಲ್ಲ? ಯಾಕೆ ಅಂತಂದರೆ ಎಫರ್ಟ್ ಹಾಕ್ತಿದ್ದೀರಾ, ಆದರೆ ಸರಿಯಾದ ರೀತಿ ಎಫರ್ಟ್ಸ್ ಹಾಕ್ತಿಲ್ಲ. ಇಲ್ಲೇ ಬರೋದು ಸ್ಟ್ರಾಟಜಿ. ಸೊ ನಾನು ಪ್ರತಿ ಸಲ ಭಾಳಷ್ಟು ವಿಡಿಯೋಗಳಲ್ಲಿ, ಭಾಳಷ್ಟು ಲೈವ್ಸಲ್ಲಿ ಸ್ಟ್ರಾಟಜಿ ಬಗ್ಗೆ ಮಾತಾಡಿದ್ದೀನಿ. ಸೊ ಈ ಸ್ಟ್ರಾಟಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಫರ್ಟ್ಸ್ಗಿಂತ. ಸೊ ಏನಿದು ಸ್ಟ್ರಾಟಜಿ? ಎಷ್ಟು ಜನ ಈ ಟೈಮ್ನಲ್ಲಿ ಈ ಮಾತನ್ನು ಹೇಳಿರ್ತೀರ? ಐ ವಿಲ್ ಸ್ಟಾರ್ಟ್ ಟುಡೇ, ಆರ್ ಇನ್ನೂ ನಾಳೆ ಶುರು ಮಾಡೋಣ, ಈಗಷ್ಟೇ ಕಾಲೇಜ್ ಸ್ಟಾರ್ಟ್ ಆಗಿದೆ, ಈಗ ಇನ್ನೂ ಜೂನ್ 10th ಅಷ್ಟೇ, ಇನ್ನು ಎಷ್ಟು ಟೈಮ್ ಇದೆ, 1 ವರ್ಷ ಟೈಮ್ ಇದೆ. ಅಥವಾ ಐ ವಿಲ್ ಕವರ್ ಬ್ಯಾಕ್ಲಾಗ್ ಲೇಟರ್, 2 ಚಾಪ್ಟರ್ ತಾನೇ ಮಿಸ್ ಆಗಿರೋದು, ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ತೀನಿ. ಒನ್ಸ್ ಕಾಲೇಜ್ ಸೆಟಲ್ಸ್ ಐ ವಿಲ್ ಸ್ಟಡಿ, ಒಂದು ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗಲಿ, 1 ತಿಂಗಳಾಗಲಿ, ಓದೋಕ್ಕೆ ಶುರು ಮಾಡೋಣ, ಇವಾಗ ತಾನೇ ಶುರುವಾಗಿದೆಯಲ್ವಾ.
ಇದೇ ರೀ ದೊಡ್ಡ ಪ್ರಾಬ್ಲಮ್. ನಾನು ಸ್ಟಾರ್ಟಿಂಗಲ್ಲಿ ಐಸ್ಬರ್ಗ್ ಟಿಪ್ ತೋರಿಸಿದ್ನಲ್ಲ ಅದಿದೆ. ಇನ್ನೂ ಟೈಮ್ ಇದೆ. ಪ್ರಿಸೈಸಾಗಿ ಹೇಳಬೇಕು ಅಂದರೆ 275 ಡೇಸ್ ಅಷ್ಟೇ ರೀ ಇರೋದು ನಿಮ್ಮ ಸೆಕೆಂಡ್ PU ಎಕ್ಸಾಮ್ಗೆ. ಅದಕ್ಕೆ ಒಂದು 30 ದಿವಸ ಆ್ಯಡ್ ಮಾಡಿದ್ರೆ ರಫ್ಲಿ 300 ಡೇಸ್ ನಿಮ್ಮ KCET ಎಕ್ಸಾಮ್ಗೆ. 300 ಡೇಸ್ ಈಸ್ ಆಲ್ ವಾಟ್ ಯು ಹ್ಯಾವ್. ಈಸ್ ದ್ಯಾಟ್ ಇನಫ್? ಕೆಲವೊಬ್ರು ಅನ್ಬೋದು, ಮ್ಯಾಮ್ 300 ಡೇಸ್ ಮ್ಯಾಮ್ ಏನೆಲ್ಲ ಮಾಡ್ಬೋದು ಮ್ಯಾಮ್. ಭಾಳಷ್ಟು ಮಾಡ್ಬೋದು ಈ 300 ಡೇಸಲ್ಲಿ ಶುರು ಮಾಡಿದ್ರೆ. ಅದೇ ಇಫ್ ಇಟ್ ಬಿಕಮ್ಸ್ 30 ಡೇಸ್ ಅದು ಭಾಳ ಬೇಗ ಆಗತ್ತೆ. ನೀವು ಕಣ್ಮುಚ್ಚಿ ತೆಗೆಯೋ ಅಷ್ಟರಲ್ಲಿ 30 ಡೇಸ್ ಆಗೋಗಿರತ್ತೆ. ಅವಾಗ ಹುಡುಕ್ತೀರಾ 45 ಡೇಸ್ ಸ್ಟ್ರಾಟಜಿ ಟು ಗೆಟ್ 1000 ರ್ಯಾಂಕಿಂಗ್ ಇನ್ KCET, 21 ಡೇಸ್ ಸ್ಟ್ರಾಟಜಿ ಟು ಗೆಟ್ ನೀಟ್ ಸ್ಕೋರ್. ಯಾಕೆ? ವೈ? ಬಿಕಾಸ್ ಯು ವಾಂಟ್ ಶಾರ್ಟ್ಕಟ್. ಶಾರ್ಟ್ಕಟ್ಸ್ ವರ್ಕ್ ಆಗಲ್ಲ ಕಂದ. ಇದು ನಿಮ್ಮ ರಿವಿಷನ್ಗಾಗತ್ತೆ ವಿನಾ ನಾಟ್ ಫಾರ್ ಯೋರ್ ಕಂಪ್ಲೀಟ್ ಸ್ಟಡಿ. ಸೊ ನಿಮಗೆ ಆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನೀವು ನಿಮ್ಮ ಇಡೀ ಸಿಲೆಬಸನ್ನು ಅರ್ಥೈಸ್ಕೊಳ್ಬೇಕು. ಅದು ನಿಮ್ಮ ಮುಂದಿನ ಕೆರಿಯರನ್ನು ಡಿಸೈಡ್ ಮಾಡುವಂಥ ಟಾಪಿಕ್ಸ್ ಇದು. ಈಗ ಹ್ಯೂಮನ್ ಫಿಸಿಯಾಲಜಿನೇ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮೆಡಿಕಲ್ ಸ್ಕೂಲ್ಗೆ ಹೋಗಿ ಅನಾಟಮಿ ಏನು ಅರ್ಥ ಮಾಡ್ಕೋತೀರಾ? ಸೊ ಈ 300 ಡೇಸ್ ಇಸ್ ಗೋಯಿಂಗ್ ಟು ಮೇಕ್ ಇಟ್ ಆರ್ ಬ್ರೇಕ್ ಇಟ್ ಫಾರ್ ಯು. ಸೊ ಮ್ಯಾಮ್ 330 ಅಂತ ಹೇಳ್ತಿದ್ರಾ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ, ಲೆಟ್ ಮಿ ಶೋ ಯು ದಿಸ್ ದ 30 ಡೇ ಟ್ರ್ಯಾಪ್. ಏನಿದ್ರ ಅರ್ಥ? ಸೊ ನಾವೀಗ ಇಲ್ಲಿದ್ದೀವಿ, ಓಕೆ? ಇಲ್ಲಿ ಏನಿದು ಅಂತಂದರೆ, ಲೆಟ್ ಸ್ಟಾರ್ಟ್ ಟುಮಾರೋ. ಈ ಬೆಂಗಳೂರಲ್ಲಿ ಒಂದಿತ್ತು, ಎಲ್ಲರೂ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀತಿದ್ರಂತೆ. ಬೆಂಗಳೂರಲ್ಲಿ ಒಂದಷ್ಟು ದಿನ ದೆವ್ವ ಬರುತ್ತೆ, ರಾತ್ರಿ ಬಾಗಿಲು ತಟ್ಟತ್ತೆ ಅಂತ ಏನೋ ಕತೆ ಇತ್ತು, ಫೋಕ್ಲೋರ್ ಅಂತ ಹೇಳ್ತಾರೆ. ಸೊ ಸುತ್ತಮುತ್ತಲು ಜಾನಪದ ಕತೆ ಇತ್ತದು. ಸೊ ಏನು ಮಾಡ್ತಿದ್ರಂತೆ ಗೊತ್ತಾ? ಎಲ್ಲರೂ ಬೋರ್ಡ್ ಮೇಲೆ ಅಂದರೆ ಅವರ ಡೋರ್ ಮೇಲೆ ನಾಳೆ ಬಾ ಅಂತ ಬರೀತಿದ್ರಂತೆ. ಸೊ ಪ್ರತಿ ದಿವಸ ಅದು ಬಂದಾಗ ನಾಳೆ ಬಾ ಅಂದರೆ ಇವತ್ತು ಬಂದರೆ ಮತ್ತೆ ನಾಳೆ, ನಾಳೆ ಬಂದರೆ ಮತ್ತೆ ನಾಳಿದ್ದು. ಸೊ ಎವ್ರಿ ಡೇ ಅದಕ್ಕೆ. ಸೊ ಆ ನಾಳೆ ಕೊನೆನೇ ಇಲ್ಲ. ನೀವು ಹಾಗೆ ಈಗ ಪ್ರತಿ ಸಲ ನಾಳೆ ಶುರು ಮಾಡ್ತೀನಿ ಅಂಥೇಳಿ 2 ಚಾಪ್ಟರ್ ಅಲ್ವಾ ಮ್ಯಾಮ್? ಇವಾಗ ತಾನೇ ಕಾಲೇಜ್ ಶುರುವಾಗಿದೆ, ಅದೆಲ್ಲ ಇವಾಗ ಇಷ್ಟೇ ಅನ್ಸ್ಬೋದು, ಇಷ್ಟೇ ಅನ್ಸ್ಬೋದು. ಇಮ್ಯಾಜಿನ್ ನಿಮಗೆ, ಲೆಟ್ ಮೀ ಸೇ, ಇಮ್ಯಾಜಿನ್ 5 ಚಾಪ್ಟರ್ಸ್ ಇನ್ PU 2 ಪೆಂಡಿಂಗ್ ಇದೆ, 12 ಚಾಪ್ಟರ್ಸ್ ನಿಮ್ಮ PU 1. ಫಾರ್ ಎಕ್ಸಾಂಪಲ್, ಎಸ್ಪೆಷಲಿ ಬಯಾಲಜಿಯಲ್ಲಿ 19 ಚಾಪ್ಟರ್ ಇದೆ PU 1, 22 ಚಾಪ್ಟರ್ PU 2. ಇಷ್ಟು ಚಾಪ್ಟರ್ಸನ್ನು ನೀವು 1 ತಿಂಗಳಲ್ಲಿ ಹೇಗೆ ಕವರ್ ಮಾಡ್ತೀರಾ? ಏನು ಹೇಳ್ತೀರಾ? ನೆಕ್ಸ್ಟ್ ಮಂತ್ ಓದ್ತೀನಿ ಮ್ಯಾಮ್, ನೆಕ್ಸ್ಟ್ ಮಂತ್ ಫಿಸಿಯಾಲಜಿ ತಾನೆ, 1 ಚಾಪ್ಟರ್ 1 ವಾರದಲ್ಲಿ ಮುಗಿಸ್ತೀನಿ ಮ್ಯಾಮ್, ಓದ್ತೀನಿ ಮ್ಯಾಮ್ ಅಂತ ಅದು ಆಗೋದ್ರಲ್ಲೇ ಇರುತ್ತೆ. ಸೊ ಇದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಪ್ಲ್ಯಾನ್ ಕೊಡ್ತೀನಿ, ಅದರಲ್ಲಿ ನೀವೇನು ಪ್ರತಿ ದಿವಸ ಅಥವಾ ಪ್ರತಿ ತಿಂಗಳು ಯು ವಿಲ್ ರಿವೈಸ್ 5 ಚಾಪ್ಟರ್ಸ್ ಆಫ್ PU 1 ಅಥವಾ 3 ಚಾಪ್ಟರ್ಸ್ ಆಫ್ PU 1. ನಿಮಗೆ ಯಾವ ರೀತಿ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿಕೊಂಡು ಮೆಂಟರಿಂಗ್ ಸೆಷನ್ಸಲ್ಲಿ ನಾವು ಹೇಳ್ಕೊಡ್ತೀವಿ, ಇದಿಷ್ಟು ಚಾಪ್ಟರ್ ಮಾಡು ಮಗು. ಫಾರ್ ಎಕ್ಸಾಂಪಲ್, ಮಾರ್ಫಾಲಜಿ ಚಾಪ್ಟರ್ ಓದು, ಅದಾದಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾನ್ಸ್ ಓದು. ಅವಾಗ ನಿನಗೆ ಹೋಲ್ಸಮ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇನ್ನು ಬೆಟರ್ ಎಕ್ಸಾಂಪಲ್, ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಸರಿಯಾಗಿ ಅರ್ಥ ಆದ್ರೇ ರಿಪ್ರೊಡಕ್ಟಿವ್ ಹೆಲ್ತ್ ಅರ್ಥ ಆಗೋದು. ಬಯೋಟೆಕ್ನಾಲಜಿ ಚಾಪ್ಟರ್ ನಿನಗೆ ಅರ್ಥ ಆಗಿರಬೇಕು ಅಂದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ತುಂಬ ಕ್ಲಿಯರಾಗಿ ಅರ್ಥ ಆಗಿರಬೇಕು, ಕರೆಕ್ಟ್? ಆದರೆ ಈ ಲಿಂಕನ್ನು ನಾವು ನೋಡ್ತೀವಾ? ಇಕಾಲಜಿ ಚಾಪ್ಟರ್ಸ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಯು ಶುಡ್ ಹ್ಯಾವ್ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಆಲ್ ದ ಫಿಸಿಯಾಲಜಿ ಚಾಪ್ಟರ್ಸ್, ಪ್ಲಾಂಟ್ ಫಿಸಿಯಾಲಜಿ ಚಾಪ್ಟರ್ಸ್. ಈಗ ನಿನಗೆ ಬಂಡಲ್ ಶೀಟ್ ಸೆಲ್ಸೇ ಗೊತ್ತಿಲ್ಲ ಅಂದರೆ, ಪ್ಲಾಂಟ್ ಕಿಂಗ್ಡಮಲ್ಲಿ ಯಾವ ಥರ ಅದು ಎವಾಲ್ವ್ ಆಗ್ತಿದೆ ಅಂತಲೇ ಗೊತ್ತಿಲ್ಲ, ಬೇಸಿಕ್ಸೇ ಗೊತ್ತಿಲ್ಲ ಅಂದರೆ ಈ ಚಾಪ್ಟರ್ಸ್ ಖಂಡಿತ ನಿಮ್ಗೆ ಅರ್ಥ ಆಗಲ್ಲ. ಸೊ ಆದಷ್ಟು ಬೇಗ ನೀವು PU 1 ಬೇಸಿಕ್ಸ್ನ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಮ PU 2 ಅಲ್ಲಿ ನಿಮಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಸೊ ಇದಿಷ್ಟು. ಅಂಡ್ ಐಲ್ ಟೆಲ್ ಯು ವಾಟ್ ದ ಬಿಗರ್ ಪ್ರಾಬ್ಲಮ್ ಇಸ್. ನಾಳೆ ಅಂತ ಹೇಳ್ತೀರಾ, ಸೊ ಅವಾಗ ಏನಾಗ್ಬಿಡತ್ತೆ, ಬೇಸಿಕ್ಸ್ ಇಲ್ಲ. ಪ್ರಾಬ್ಲಮ್ ಹೇಗೆ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ನಂಬರ್ಸ್ ಬಿಟ್ಬಿಡಿ, ಭಾಳ ನಂಬರ್ಸ್ ಹೇಳ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಹೇಗೆ ಬಿಲ್ಡ್ ಆಗುತ್ತೆ? ಬ್ಯಾಕ್ಲಾಗ್, PU 1 ಸಿಲೆಬಸ್,
ಅದರ ಜೊತೆ ಯೂನಿಟ್ ಟೆಸ್ಟ್, ಮಿಡ್ ಟರ್ಮ್, ರೆಕಾರ್ಡ್, ಅಸೈನ್ಮೆಂಟ್ಸ್, ಪ್ರಾಕ್ಟಿಕಲ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಇವಾಗ ಚಿಕ್ಕದಾಗಿ ಕಾಣಿಸೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕೂತ್ಕೊಳ್ಳುತ್ತೆ. ಇದನ್ನ ಈ ಕೂಡಲೇ ಸಾಲ್ವ್ ಮಾಡಬೇಕು. ಇಟ್ ಈಸ್ ಲೈಕ್ ದ ಟ್ಯೂಮರ್, ಯು ಹ್ಯಾವ್ ಟು ಬ್ರೇಕ್ ಇಟ್ ಡೌನ್ ರೈಟ್ ಅವೇ. ಸೊ ಏನು ಮಾಡಬೇಕು ಅಂತಂದರೆ ಸಿಂಪಲ್, ನಿಮಗೆ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಮಕ್ಕಳ. ದ ಡೇಂಜರಸ್ ಥಿಂಗ್ ಅಬೌಟ್ ದಿಸ್ ಅಂದರೆ 30 ಡೇ ಟ್ರ್ಯಾಪ್ ಅಂತ ಏನಕ್ಕೆ ಕರಿತೀನಿ ಅಂದರೆ, ಫಸ್ಟ್ 30 ಡೇಸ್ ಇಷ್ಟೇ ಕಾಣ್ತಿರುತ್ತೆ. ನಾಳೆ ಇವತ್ತನೇ ಶುರುವಾಗಿದೆ ಅಂತ ಹೇಳಿ ವಾರಗಳು ಹೊರಟೋಗ್ತಿರುತ್ತೆ, ತಿಂಗಳುಗಳು ಹೊರಟೋಗ್ತಿರುತ್ತೆ, ಗೊತ್ತೇ ಆಗೋದಿಲ್ಲ. ಈಗಲೇ ನೋಡಿ, ಏಪ್ರಿಲಲ್ಲಿ ಶುರು ಮಾಡಬೇಕಿತ್ತು, ಈಗಾಗಲೇ ಜೂನ್ ಬಂದುಬಿಟ್ಟಿದೆ, 3 ತಿಂಗಳು ಕಳೆದೋಗಿದೆ. ಅಂದರೆ 90 ದಿನಗಳ ಹಿಂದೆ ಇದ್ದೀರಾ ನೀವು. ಸೊ ಹೌ ಡು ಯು ಫಿಲ್ ದಟ್ 90 days ಗ್ಯಾಪ್? ಕರೆಕ್ಟ್? ಸೊ ಇದಕ್ಕೆ ಇದು ತುಂಬ ಡೇಂಜರಸ್. ನಿಮಗೆ ಗೊತ್ತಾಯ್ತಾ, ಫ್ರಮ್ ವೆನ್ ಡಿಡ್ ಯು ಕಮ್ ಫ್ರಮ್ ಏಪ್ರಿಲ್ ಟು ಜೂನ್? ಅದೇ ರೀ ನಮ್ಮ 30 ಡೇ ಪ್ರಾಬ್ಲಮ್. ಸ್ಟಾರ್ಟಿಂಗಲ್ಲಿ ನಾಳೆ ಅಂತ ಅಂದ್ಕೊಳ್ತೀವಿ, ಆದರೆ ಆ 30 ಡೇಸ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ತಿಂಗಳು ಶುರುವಾಗುತ್ತೆ, ತಿಂಗಳು ಕೊನೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಮಿಸ್ಟೇಕನ್ನು ನೀವು ಮಾಡಬೇಡಿ. ಡೋಂಟ್ ಫಾಲ್ ಇನ್ ಟು ದ ಟ್ರ್ಯಾಪ್. ಆ ಟ್ರ್ಯಾಪ್ ಹೇಗಿರುತ್ತೆ ಗೊತ್ತಾ? ಈಟ್, ಸ್ಲೀಪ್, ರಿಪೀಟ್, ಸೇಮ್ ಥಿಂಗ್. ಏನದು? ಸ್ಟಾರ್ಟ್, ಲೆಟ್ ಮೀ ಶೋ ಯು ದಟ್ ಆಲ್ಸೋ. ಆ ಟ್ರ್ಯಾಪ್ ಹೇಗಿರುತ್ತೆ ಅಂತ. ಓಕೆ, ಸ್ಟಾರ್ಟ್ ಸ್ಟಡಿಂಗ್, ಶುರು ಮಾಡ್ತೀರಾ, ಹಾಫ್ ಆನ್ ಅವರ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಇರಲ್ಲ. ಹಾಫ್ ಆನ್ ಅವರ್ ಆಗಿದ ತಕ್ಷಣ ವಿಲ್ ಸ್ಟಡಿ ಟುಮಾರೋ, ನಾಳೆ. ಮತ್ತೆ ನಾಳೆ ಕೂತ್ಕೋತೀರಾ, ಒಂದು ಹಾಫ್ ಆನ್ ಅವರ್ ಓದ್ತೀರಾ, ಟುಮಾರೋ, ಮತ್ತೆ ಟುಮಾರೋ. ಸೊ ನಾಳೆ, ಇವತ್ತು ಫಿಸಿಕ್ಸ್ ಓದಿದ್ದೀನಿ, ನಾಳೆ ಹಾಫ್ ಆನ್ ಅವರ್, ನಾಳೆ ಇದು ಇಲ್ಲೇ ಸುತ್ತಿರ್ತೀರಾ. ಸೊ ನೀವು 4 ಡೇಸ್ಗೆ ಎಷ್ಟು ಅವರ್ ಓದಿದ್ರಿ? ಓನ್ಲಿ 1 hour. ಇಷ್ಟು ಸಾಕಾಗಲ್ಲ. ಆದರೆ ನೀವಿಷ್ಟು ಮಾಡಿನೂ ಬರೀ 4 ದಿವಸಕ್ಕೆ 1 hour ಓದಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಸ್ಕೋರ್ ಬರುತ್ತೆ. ಹೇಗೆ ಮ್ಯಾಮ್, ಏನು ಮ್ಯಾಮ್ ಹೆಂಗೆ ಮಾತಾಡ್ತಾ ಇದ್ದೀರಾ? 4 ದಿವಸದಲ್ಲಿ 1 hour ಓದಿದ್ರೆ ಹೆಂಗೆ ಮ್ಯಾಮ್ ಒಳ್ಳೆ ಸ್ಕೋರ್ ಬರುತ್ತೆ ಅಂತಂದರೆ, ನಿಮಗೆ ಒಂದು ಸ್ಟ್ರಕ್ಚರ್ ಹಾಗೂ ಸ್ಟ್ರ್ಯಾಟಜಿ ಪ್ಲ್ಯಾನ್ ಇರಬೇಕು. ಸೊ ನೀವು ಕ್ಲಾಸಸ್ ಅಟೆಂಡ್ ಮಾಡ್ತಿರಲ್ಲ, ಅದೇ ಕ್ಲಾಸಲ್ಲೇ PYQs ಎಲ್ಲ ಮುಗ್ದೋಗ್ಬಿಟ್ರೆ ಟೆನ್ಷನ್ನೇ ಇಲ್ವಲ್ಲ. ಸೊ ಇಟ್ಸ್ ಓನ್ಲಿ ಜೂನ್, ಐ ಸ್ಟಿಲ್ ಹ್ಯಾವ್ ಎನಫ್ ಟೈಮ್ ಅಂತ ಅಂದ್ಕೊಳ್ತಿರ್ತೀರ. ಇಮ್ಯಾಜಿನ್ ಕ್ಲಾಸಸ್ಸಲ್ಲೇ ಯು ಮ್ಯಾನೇಜ್ ಎವ್ರಿಥಿಂಗ್. ಈ ಪ್ರಾಬ್ಲಮಿಗೆ ಮತ್ತೆ ವಾಪಸ್ ಬರೋಣ. ಓಕೆ, ಕ್ಲಾಸಲ್ಲೇ ಫಸ್ಟು ಸಮರಿ ಮುಗಿಸ್ತೀರಾ, ಅದಾದಮೇಲೆ PYQ ಸಾಲ್ವ್ ಮಾಡ್ತೀರಾ. PYQ ಫಸ್ಟು ಬೋರ್ಡ್ ಲೆವೆಲ್ ಸಾಲ್ವ್ ಮಾಡ್ತೀರಾ, ಅದಾದಮೇಲೆ ನೀವು KCET ಲೆವೆಲ್ ಸಾಲ್ವ್ ಮಾಡ್ತೀರಾ, ಅದಾದಮೇಲೆ ನೀವು ನೀಟ್ ಲೆವೆಲನ್ನು ಸಾಲ್ವ್ ಮಾಡ್ತೀರಾ. ಆಗೋಯ್ತಲ್ವಾ? ಇಷ್ಟು ಎಲ್ಲ ಕ್ಲಾಸಲ್ಲೇ ಮುಗಿದೋದ್ರೆ ಸೆಲ್ಫ್ ಸ್ಟಡಿ ಎಷ್ಟು? ಸೆಲ್ಫ್ ಸ್ಟಡಿಯಲ್ಲಿ ನೀವು ಮಾಡಬೇಕಾಗಿರೋದು ಓನ್ಲಿ ರಿವಿಷನ್. ಆದರೆ ಗಮನ ಇಟ್ಟು ಈ ಕ್ಲಾಸಸ್ಸಲ್ಲೇ ಕೇಳಿಸ್ಕೋಬೇಕು. ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಇದಿಷ್ಟರಲ್ಲಿ ಯು ಕ್ಯಾನ್ 100% ಸ್ಕೋರ್ ವೆಲ್. ಸೆಲ್ಫ್ ಸ್ಟಡಿ ಶುಡ್ ಬಿ ಓನ್ಲಿ ರಿವಿಷನ್. ಅವತ್ತಿಂದ ಅವತ್ತು ಒಂದ್ಸಲ ರಿವೈಸ್ ಮಾಡಿಬಿಟ್ರೆ ಸಾಕ್ರಿ. ಯಾರೂ ನಿಮ್ಮಿಂದ ನಿಮ್ಮ KCET ಹಾಗೂ ನೀಟ್ ರ್ಯಾಂಕನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬರ್ಕೊಡ್ತೀನಿ. ಬಟ್ ನೀವು ಇದಿಷ್ಟನ್ನು ಅಷ್ಟೇ ಇಂಟ್ರೆಸ್ಟಿಂದ, ಅಷ್ಟೇ ಎಫರ್ಟ್ ಹಾಕಿ ನೀವು ಬರಿಬೇಕು. ಅರ್ಥ ಆಗ್ತಿದೆಯಾ? ಸೊ ಅವಾಗ ಮಾಡಿದ್ರೆ ಖಂಡಿತವಾಗ್ಲೂ ಈ ಸ್ಕೋರ್ ನಿಮ್ದಾಗುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ, ಇದಕ್ಕೆ ಸಹಾಯ ಮಾಡೋದಕ್ಕೆ, ನೀವು ಈ ಟ್ರ್ಯಾಪಲ್ಲಿ ಬೀಳದೆ ಇರೋದಕ್ಕೆ, ನಿಮಗೆ ಆ ಕನ್ಸಿಸ್ಟೆನ್ಸಿಯನ್ನು ತೊಗೊಂಡು ಬರೋದಕ್ಕೆ ಪರೀಕ್ಷೆ ನಿಮ್ಮ ಜೊತೆಗೆ ನಿಂತಿದೆ. ಸೊ ನಾವು ನಿಮಗೋಸ್ಕರ ಅಂತ 2 ಬ್ಯಾಚಸನ್ನು ತೊಗೊಂಡು ಬಂದಿದ್ದೀವಿ.
ವಿಜೇತ ಹಾಗೂ ಆರಂಭ. ಸೊ ಇವತ್ತು ನಾನು ನನ್ನ PU2 ಕಂದಮ್ಮಗಳ ಜೊತೆ ಮಾತಾಡ್ತಾ ಇರೋದು. ಸೊ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್, ಅದರಲ್ಲೂ ನೀಟ್ ಲೆವೆಲ್ ಪ್ರಿಪ್ರೇಷನ್ ನಾವು ಕೊಡ್ತಾ ಇದ್ದೀವಿ. ಸೊ ನೀಟ್ ಪೂರಾ ಬೇಕು ಅಂತಂದರೆ, ನೀಟಲ್ಲಿ ಕ್ವೆಶ್ಚನ್ ಸೀರೀಸ್ ಮಾಡಬೇಕು, ನಾನು ನೀಟ್ ಪ್ರಿಪ್ರೇಷನ್ ಕೂಡ ಮಾಡಬೇಕು ಅಂದರೆ ನೀವು ನೀಟ್ ಪ್ಲಸ್ ವೇರಿಯಂಟ್ನ ತೊಗೋಬೇಕಾಗತ್ತೆ. ಇಲ್ಲ ಮ್ಯಾಮ್ ನಾನು KCETಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ವಿಜೇತ KCET ಹಾಗೂ ವಿಜೇತ ಪ್ರೋ ಬಗ್ಗೆ ನೀವು ಗಮನ ಹರಿಸಿ ನೋಡಬೇಕಾಗತ್ತೆ. ಹೇಗಿದೆ ಅಂತಂದರೆ ಲೆಟ್ ಮಿ ಶೋ ಯು. ಸೊ ನಾನಿವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಕೋರ್ಸ್. ಸೊ ಇಲ್ಲಿ 2 ವೇರಿಯಂಟ್ಗಳಿದ್ದಾವೆ, ವಿಜೇತ KCET ಇಂಟಿಗ್ರೇಟೆಡ್, ವಿಜೇತ KCET ಇಂಟಿಗ್ರೇಟೆಡ್ ಪ್ರೋ. ಏನಿದ್ರ ವ್ಯತ್ಯಾಸಗಳು ಅಂತಂದರೆ ಸಿಂಪಲ್ ಮಕ್ಕಳೇ, ನಿಮಗೆ 1-to-1 ಮೆಂಟರ್ಶಿಪ್ ಸಿಗತ್ತೆ. ಸೊ ಪ್ರತಿ ವಾರ ಒಂದು ಸೆಷನ್ ಇರುತ್ತೆ, ನಿಮ್ಮೊಟ್ಟಿಗೆ ನಿಮ್ಮ ಸ್ಪೆಸಿಫಿಕ್ ಪ್ರಾಬ್ಲಮ್. ಸೊ ಡಾಕ್ಟರ್ಸ್ ಹೇಳ್ತಾರಲ್ವಾ, ಒಬ್ಬೊಬ್ಬರ ಪ್ರಾಬ್ಲಮ್ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ಬರೀ ಫೋಕಸ್ ಮಾಡೋದು ಕಷ್ಟ ಆಗ್ತಿರತ್ತೆ, ಒಬ್ಬರಿಗೆ ಕಾನ್ಸೆಪ್ಟೇ ಅರ್ಥ ಆಗಿರೋದಿಲ್ಲ. ಎಲ್ಲ ಗುಂಪಲ್ಲಿದ್ದಾಗ ಮಾತಾಡೋಕ್ಕೆ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಅಥವಾ ಮಾತಾಡಲಿಕ್ಕೂ ಆಗಿರೋದಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ಸನ್ನು ನೀವು ನಮ್ಮ 1-to-1 ಸೆಷನಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಸೊ ದ್ಯಾಟ್ ಆ ಪ್ರಾಬ್ಲಮ್ ಏನಿದೆ ಆ ಟ್ರ್ಯಾಪಲ್ಲಿ ನೀವು ಬೀಳೋದಿಲ್ಲ. ಸೊ ವಿ ವಿಲ್ ಬಿ ದೇರ್ ವಿತ್ ಯು. ಇಲ್ಲ ಮ್ಯಾಮ್ ನಾನು ಐ ಆಮ್ ಸೆಲ್ಫ್ ಸಫಿಷಿಯಂಟ್, ನಾನು ಆರಾಮಾಗಿ ಪ್ರಿಪೇರ್ ಆಗ್ಬೋದು ಅಂತಂದರೆ ಯು ಕ್ಯಾನ್ ಗೋ ಫಾರ್ ವಿಜೇತ KCET ಇಂಟಿಗ್ರೇಟೆಡ್. ಆದರೆ ನಾನು ನಿಮ್ಮ ಟೀಚರಾಗಿ ಹೇಳ್ತಾ ಇದ್ದೀನಿ, ಈ ಟೈಮ್ನಲ್ಲಿ, ಈ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ನಿಮಗೆ 1-to-1 ಮೆಂಟರ್ಶಿಪ್ ಅತ್ಯಗತ್ಯ. ಸೊ ಖಂಡಿತವಾಗ್ಲೂ ನೀವು ಅದನ್ನು ತೊಗೊಂಡ್ರೆ ನಾವು ನಿಮಗೆ ತುಂಬ 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 ಹೆಲ್ಪ್ ಮಾಡ್ಬೋದು. ಸೊ ದಟ್ ಆ 2 years ಆದಮೇಲೆ ಇಲ್ಲಿ ನೀವು ಬರೀ 4,000 5,000 ಮ್ಯಾಮ್ ಅಂತ ಯೋಚನೆ ಮಾಡೋಕ್ಕಿಂತ ಇದನ್ನು ಯೋಚನೆ ಮಾಡಿ, ನಿಮ್ಮ ರ್ಯಾಂಕ್. ಸೊ ನೀವೆಷ್ಟು ನಿಮ್ಮ ರ್ಯಾಂಕ್ ಬಗ್ಗೆ ಯೋಚನೆ ಮಾಡಿ, ನಿಮಗೆ ಎಷ್ಟು ಒಳ್ಳೆ ಫ್ಯೂಚರ್ ಇರುತ್ತೆ ಮಕ್ಕಳ. ಈಗ ಇರುವಂಥ ಜಾಬ್ ಕ್ರೈಸಿಸ್, ಇಂಜಿನಿಯರಿಂಗ್ ಕೆರಿಯರ್ ಹೇಗಿರುತ್ತೆ ಅನ್ನೋ ಅನ್ಸರ್ಟಿನಿಟಿ ಎಲ್ಲದ್ರ ಮಾತ್ರ ಯು ಶುಡ್ ಬಿ ಆನ್ ಟಾಪ್. ಸೊ ನೀವು ಟಾಪಲ್ಲಿದ್ದರೆ ಮಾತ್ರ ಯು ವಿಲ್ ಗೆಟ್ ದ ಬೆಸ್ಟ್. ಸೊ ಆದಷ್ಟು ಗೋ ಫಾರ್ ದ 1-to-1 ಮೆಂಟರ್ಶಿಪ್. ಆದರೆ ಇಲ್ಲ ಮ್ಯಾಮ್ ಇಷ್ಟು ನನಗೆ ಸಾಕಾಗತ್ತೆ ಅಂತಂದರೆ ಯು ಕ್ಯಾನ್ ಗೋ ಫಾರ್ ವಿಜೇತ KCET ಇಂಟಿಗ್ರೇಟೆಡ್ ಬೇಸಿಕ್. ಇಲ್ಲ ಮ್ಯಾಮ್ ನಾನು ನೀಟ್ಗೂ ಪ್ರಿಪೇರ್ ಆಗಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ವಿಜೇತ KCET ಇಂಟಿಗ್ರೇಟೆಡ್ ನೀಟ್ ಪ್ಲಸ್. ಇಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್, ನೀಟ್ ಹಾಗೂ ನಮ್ಮ KCET ಎಕ್ಸಾಮ್ ಪ್ರಿಪ್ರೇಷನ್ 3 ನಡೆಯುತ್ತೆ. ನಾ ಹೇಳಿದ್ನಲ್ಲ, ಫಸ್ಟು ಸಮರಿ ಹೇಳ್ಕೊಡ್ತೀವಿ, ಅದಾದಮೇಲೆ ನೀಟ್ ಪ್ರಾಕ್ಟೀಸ್ ಮಾಡಿಸ್ತೀವಿ, ಬೋರ್ಡ್ ಪ್ರಾಕ್ಟೀಸ್ ಮಾಡಿಸ್ತೀವಿ, ಹಾಗೂ KCETಗೆ PYQ ಸಾಲ್ವ್ ಮಾಡಿಕೊಡ್ತೀವಿ. ಸೊ ಆಗ ಕ್ಲಾಸಲ್ಲೇ 90% ಪ್ರಿಪ್ರೇಷನ್ ಮುಗ್ದೋಗಿರುತ್ತೆ. ಸೊ ಈಸಿಯಾಗಿ ನೀವು ಪಡ್ಕೊಳ್ಬೋದು. ಇವತ್ತು ನೀವು ಪ್ರೈಸನ್ನು ನೋಡಿದರೆ ಒಂದು ಸ್ವಲ್ಪ ಶಾಕ್ ಆಗ್ಬೋದು. ಇದಕ್ಕೆ ಮುಂಚೆ ಪ್ರೈಸ್ ತುಂಬ ಜಾಸ್ತಿ ಇತ್ತು ಮಕ್ಕಳ, ಇಟ್ ವಾಸ್ 4,499. ಆದರೆ ನಿಮಗೋಸ್ಕರ ಅಂತ ಈ ವಾರಾಂತ್ಯ ನಾವು ಪ್ರೈಸನ್ನು ಕಡಿಮೆ ಮಾಡಿದ್ದೀವಿ. ಈಗ ನಿಮ್ಗೆ ಅದು ಕೇವಲ 3,999ಗೆ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ಪಡ್ಕೊಳ್ಳಿ, ತುಂಬ ಬೇಗ ಈ ಆಫರ್ ಎಕ್ಸ್ಪೈರ್ ಆಗುತ್ತೆ. ನಿಮಗೆ ಮತ್ತೆ ನಮ್ಮ ಪ್ರೈಸ್ ಜಾಸ್ತಿ ಆಗೋ ಎಲ್ಲ ಸಾಧ್ಯತೆಗಳಿದೆ. ಸೊ ಅದಕ್ಕೂ ಮುಂಚೆ ನೀವು ಇದನ್ನು ಪಡ್ಕೊಂಡು ಇದರ ಎಲ್ಲ ಫೀಚರ್ಸನ್ನು ನಿಮ್ಮ ಪ್ರಿಪರೇಷನನ್ನು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್. ಮ್ಯಾಮ್ ಈ ವೆಬ್ಸೈಟ್ಗೆ ಹೇಗೆ ಹೋಗೋದು ಅಂದರೆ, ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಅವೈಲಬಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ನಾನು ತೋರಿಸಿದಂಥ ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಹೋಗಿ ನೀವು ಬೈ ನೌ ಅಂತ ಕೊಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದರೆ OTP ಕೇಳುತ್ತೆ. OTP ಫಿಲ್ ಮಾಡಿದ್ಮೇಲೆ ನೀವು ಪ್ರೊಸೀಡ್ ಟು ಕಾರ್ಟ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಫೋನ್ಪೇ, ಗೂಗಲ್ ಪೇ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಆಪ್ಷನ್ಸ್ ಕಾಣುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್ನ ಫೀಚರ್ಸ್. ಮ್ಯಾಮ್ ಇನ್ನೊಂದ್ಸಲ ಹೇಳ್ಬಿಡಿ ಅಂತಂದರೆ ಸಿಂಪಲ್, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, DPPs ಮತ್ತು ನೋಟ್ಸ್ ಸಿಗುತ್ತೆ, ನಿಮಗೆ PYQs ಇರುತ್ತೆ, ಕ್ವೆಶ್ಚನ್ ಬ್ಯಾಂಕ್ಸ್ ಇರುತ್ತೆ ವಿತ್ ಸೊಲ್ಯೂಷನ್. ಹಾಗೆಯೇ ಪ್ರೋ ತೊಗೊಂಡ್ರೆ ನಿಮಗೆ ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್ಸ್ ಅಂದರೆ ಮೆಂಟ್ರಿಂಗ್ ಸೆಷನ್ಸ್ ಅವೈಲೇಬಲ್ ಇರುತ್ತೆ. ಹಾಗೆಯೇ ಕ್ವೆಶ್ಚನ್ ಬ್ಯಾಂಕ್ ವಿತ್ ಸೊಲ್ಯೂಷನ್ಸ್. ಬೋರ್ಡ್ ಒಂದೇ ಅಲ್ಲ, KCET ಗಮನ ಇರಲಿ, ಬೋರ್ಡ್ದು ಆನ್ಲೈನ್ ಅವೈಲೇಬಲ್ ಇರುತ್ತೆ. ಆದರೆ KCETದು ನಾವೇ ಸ್ವಂತ ನಿಮಗೋಸ್ಕರ ಅಂತ ಕ್ಯೂರೇಟ್ ಮಾಡಿರೋವಂಥದ್ದು. ನೆಕ್ಸ್ಟ್ ಒನ್ ಇಸ್ ನೀಟ್ ಪ್ಲಸ್. ನೀಟಲ್ಲಿ ಭಾಳಷ್ಟು ನೀಟ್ ಪ್ರಾಕ್ಟೀಸ್ಗೆ ಬೇಕಾಗಿರುವಂಥದ್ದು MCQs ಪ್ರಾಕ್ಟೀಸ್ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು ನೀಟ್ ಪ್ರಾಕ್ಟೀಸ್ಗೆ. ಸೊ ಆಲ್ ದೋಸ್ PYQs ಇಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ? ಸೊ ಇದು ನಮ್ಮ ನೀಟ್ ಪ್ಲಸ್. ಸೊ ಇದು ಸೊಲ್ಯೂಷನ್. ಮತ್ತೊಮ್ಮೆ ಪ್ರಾಬ್ಲಮ್ಮಿಗೆ ವಾಪಸ್ ಬರೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಹೇಳ್ಬೋದು ಮ್ಯಾಮ್ ಇದು ನಿಜವಾಗ್ಲೂ ಅಷ್ಟೊಂದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಲೆಟ್ ಮಿ ಶೋ ಯು. ಇದನ್ನು ನೀವೆಲ್ಲರೂ ಮಾಡಿರ್ತೀರಲ್ವಾ, ಹೋಗಿ ಒಂದು ಸ್ಟ್ರಾಟಜಿ ವಿಡಿಯೋ ನೋಡಿರ್ಬೋದು ಯೂಟ್ಯೂಬ್ನಲ್ಲಿ, ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀರ,
ಟೈಮ್ ಟೇಬಲ್ ಮಾಡಿದ್ಮೇಲೆ ಅದಷ್ಟೇ 2 ದಿವಸ, ಆ ಟೈಮ್ ಟೇಬಲ್ 2 ದಿವಸ, 2 ದಿವಸ ಆದಮೇಲೆ ಮತ್ತೆ ವಾಪಸ್ ಅಯ್ಯೋ ಕಾಲೇಜ್ ಹೆಕ್ಟಿಕ್ ಆಗೋಯ್ತಲ್ಲಪ್ಪ, ಮತ್ತೆ ಸ್ಲೀಪ್ ಕೊಲಾಪ್ಸ್. ಇದು ಒಂದು ಸೈಕಲ್, ಇದು ಒಂದು ಲೂಪು. ಸ್ಟ್ರಾಟಜಿ ವಿಡಿಯೋ ನೋಡೋದು, ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳೋದು, 2 ದಿವಸ ಫಾಲೋ ಮಾಡೋದು, ಅದಾದಮೇಲೆ ಇಲ್ಲ ಕಾಲೇಜ್ ಹೆಕ್ಟಿಕ್ ಆಗೋಯ್ತು ಅನ್ನೋದು, ಅದಾದಮೇಲೆ ಮತ್ತೆ ವಾಪಸ್. ಸೊ ಇದೇ ನಡೀತಿರುತ್ತೆ. ಮತ್ತೆ ಒಂದು ವಾರ ಆದಮೇಲೆ ಮೋಟಿವೇಶನ್ ಬರುತ್ತೆ, ಮತ್ತೆ ಸೇಮ್. ಇದನ್ನು ಬ್ರೇಕ್ ಮಾಡಬೇಕು. ಇದು ನೀವೇ ಅಲ್ಲ ಮಕ್ಕಳೇ, ನನಗೂ ಆಗುತ್ತೆ. ಏನು ಮಾಡ್ತೀನಿ, ಒಂದು ದಿವಸ ಜಿಮ್ಗೆ ಹೋಗ್ತೀನಿ, ಭಾಳಷ್ಟು ವರ್ಕೌಟು, ಏನು 2 ಅವರ್ 1 ಅವರ್ ಮಾಡಿಬಿಟ್ಟು ವಾಪಸ್ ಬರೋದು, ಮತ್ತೆ ಕೈಕಾಲು ನೋವು ಅಂತ ವಾಪಸ್ ಹೋಗೋದೇ ಇಲ್ಲ. ನಾವು ಅದೇ ಮಾಡೋದು, 6 ಅವರ್ 7 ಅವರ್ ಫುಲ್ ಮೋಟಿವೇಶನ್ ಮ್ಯಾಮ್ ಇವತ್ತು ವಿಡಿಯೋ ನೋಡಿದ್ದೀನಿ ನಾನು ಓದ್ಬಿಡ್ತೀನಿ ಅಂತ ಕೂತ್ಕೊಂಡು ಓದೋದು, ನೆಕ್ಸ್ಟ್ ಡೇ ಪತ್ತೇನೇ ಇಲ್ಲ. ಅದಕ್ಕೆ ಕನ್ಸಿಸ್ಟೆನ್ಸಿ. ಈ ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು ಅಂದರೆ ಓನ್ಲಿ ವೆಪನ್, ಒಂದೇ ಒಂದು ವೆಪನ್, ಏನದು ಕನ್ಸಿಸ್ಟೆನ್ಸಿ. ಹೇಗೆ ಬರುತ್ತೆ? ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ವಿ ವಿಲ್ ಬಿ ದೇರ್ ವಿತ್ ಯು ಎವ್ರಿ ಡೇ. ಬೆಳಿಗ್ಗೆ 5:30 7 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಸಂಜೆ 8 ಗಂಟೆಯಿಂದ 9:00 ಒಂದು ಕ್ಲಾಸ್ ಇರುತ್ತೆ. ಸೊ 2 ಕ್ಲಾಸಸ್ ಫಿಕ್ಸ್. ಸೊ ವಾರದಲ್ಲಿ 4 ದಿವಸ ಇಲ್ಲೇ ನಿಮ್ಮ ಪ್ರಿಪ್ರೇಷನ್ ಆಗೋಗುತ್ತೆ. ಸ್ಯಾಟರ್ಡೆ ಸಂಡೇ ನೀವು ಕೂತ್ಕೊಂಡು PU1 ರಿವಿಷನ್ಸನ್ನು ಮಾಡ್ಕೊಳ್ಬೋದು. ನಾವು ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚಲ್ಲಿ PU1 ಹಾಗೂ PU2 ಸಿಲೆಬಸ್ ಎರಡನ್ನೂ ಕವರ್ ಮಾಡ್ಕೊಡ್ತೀವಿ. ಸೊ ಬೈ ಅಕ್ಟೋಬರ್ ನಿಮ್ಮ PU2 ಸಿಲೆಬಸ್ ಮುಗಿಸ್ತೀವಿ. ಅದಾದ ನಂತರ ನಿಮಗೆ PU1 ಸಿಲೆಬಸ್ನ ರಿವಿಷನ್ ಕೂಡ ಮಾಡ್ತೀವಿ. ಸೊ ಹಾಗೆ ಜಾನ್ವರಿ ಅಷ್ಟರಲ್ಲಿ ಯು ವಿಲ್ ಬಿ ಇನ್ ಅ ಅಮೇಝಿಂಗ್ ಪೊಸಿಷನ್ ಟು ಆನ್ಸರ್ KCET. ಇಲ್ಲ ಅಂತಂದರೆ ಈ ಲೂಪ್ ಮಧ್ಯೆನೇ ಸಿಕ್ಕಾಕೊಂಡು ಒದ್ದಾಡಿ ಈ ಲೂಪಿಂದ ಕೊನೆಗೂ ಆಚೆ ಯಾವಾಗ ಬರ್ತೀರಾ ಗೊತ್ತಾ? ಡಿಸೆಂಬರ್ ಜಾನ್ವರಿ. ಆವಾಗ ನಾನು ಅಂದ್ಕೊಂಡ್ರು ನಿಮಗೆ ಹೆಲ್ಪ್ ಮಾಡೋದು ತುಂಬ ಕಷ್ಟ. ಸೊ ಆವಾಗ ನಾನೊಬ್ಳೇ ಅಲ್ಲ, ಎಲ್ಲ ಟೀಚರ್ಸೂ ಸೇರಿನೂ ನಿಮ್ಗೆ ಹೆಲ್ಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆ ಲೂಪಿಗೆ ಸಿಗಾಕ್ಕೊಳ್ಬೇಡಿ. ಆದಷ್ಟು ಬೇಗ ಒಳ್ಳೆ ಡಿಸಿಷನನ್ನು ತೊಗೊಳ್ಳಿ. ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಬೇಕು ಮ್ಯಾಮ್, ನಾನು ಫುಲ್ ಫ್ಲೆಜ್ಡ್ ಮಾಡಬೇಕು ಅಂತನ್ನೋರು, ಆ ಸೀರಿಯಸ್ನೆಸ್ ಇರೋರು ಖಂಡಿತವಾಗ್ಲೂ ಬ್ಯಾಚನ್ನ ಜಾಯ್ನ್ ಆಗ್ತೀರಾ. ಸೊ ನಿಮ್ಮ ಪ್ರಿಪ್ರೇಷನ್ ಈಸಿಯಾಗಿ ಸ್ಮೂದಾಗಿ ನಡೆಯುತ್ತೆ. ಸೊ ಎವ್ರಿ ನೈಟ್ 1 ಸೈಲೆಂಟ್ ಥಾಟ್. ಇದು ಎಲ್ಲರಿಗೂ ಕೊರಿತಾ ಇರುತ್ತೆ. ರಾತ್ರಿ ಮಲಗಿದಾಗ ನಾನು ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತೇನೋ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಓದ್ಬೋದಿತ್ತೇನೋ ಅನ್ನೋ ಒಂದು ಯೋಚನೆ ಇರುತ್ತೆ. ಆ ಯೋಚನೆ ಬೇಡ. ಆರಾಮಾಗಿ ನಿದ್ದೆ ಮಾಡಬೇಕು ಅಂತಂದರೆ ಅಷ್ಟು ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಬೇಕು. ಈ ಟೈಮಲ್ಲಿ ಈಟ್ ವೆಲ್, ಸ್ಲೀಪ್ ವೆಲ್. ಸೊ ನಿಮ್ಮ ಮೆಂಟಲ್ ಸ್ಟೇಟಸ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಆವಾಗ ಮಾತ್ರ ಯು ವಿಲ್ ಬಿ ಏಬಲ್ ಟು ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನೀವು ಪ್ರಿಪೇರ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇದಿಷ್ಟು ನಾನು ಹೇಳಿದ್ದೀನಿ, ವಿಜೇತ ಬಗ್ಗೆ ಹೇಳಿದ್ದೀನಿ. ನಿಮಗೋಸ್ಕರ ನೀವು ಕೇಳಿದ್ದೀರಾ ಅಂತ ಪ್ರೈಸ್ ಕೂಡ ಡ್ರಾಪ್ ಮಾಡಿದ್ದೀವಿ. ಈಗ ಕೇವಲ 3999ಗೆ ಅದು ಅವೈಲೇಬಲ್ ಇದೆ. ಬಟ್ ನಿಮ್ಮದು ಒಂದು ಪ್ರಶ್ನೆ ಇರ್ಬೋದು, ಮ್ಯಾಮ್ ಏಪ್ರಿಲ್ 6ನೇ ತಾರೀಕು ಶುರುವಾದಂಗಿತ್ತು ಅಂತ. ಸೊ ಖಂಡಿತ ಹೌದು ಮಕ್ಕಳೇ. ಸೊ ಈಗಾಗಲೇ 2 ಚಾಪ್ಟರ್ಸನ್ನು ನಾವು ವಿಜೇತದಲ್ಲಿ ಮುಗಿಸಿದ್ದೀವಿ. ಕಳೆದೋಗಿದ್ದೇನಿಲ್ಲ, ಮುಗ್ದಿರೋದು 2 ಚಾಪ್ಟರ್ ಅಷ್ಟೇ. 3ನೇ ಚಾಪ್ಟರ್ ಇನ್ನೇನು ಶುರು ಮಾಡ್ತಾ ಇದ್ದೀವಿ. ಯಾವಾಗ? ಜೂನ್ 8ನೇ ತಾರೀಕಿಂದ. ಫ್ರಮ್ ಜೂನ್ 8th. ನೀವು ನೋಡೋ ಅಷ್ಟರಲ್ಲೇ 6ನೇ ತಾರೀಕು ಜೂನ್ ಆಗಿರುತ್ತೆ. ಸೊ 8ನೇ ತಾರೀಕಿಂದ ಶುರುವಾಗ್ತಿದೆ. ಸೊ ಆ ಚಾಪ್ಟರನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು. ಇಲ್ಲಿಂದ ನೀವು ಟ್ರ್ಯಾಕಲ್ಲಿರಬೇಕು. ಆಲ್ರೆಡಿ 2 ಚಾಪ್ಟರ್ ಜೊತೆ ಈ ಟ್ರ್ಯಾಪ್ ಆಗಿರುತ್ತೆ, ನಾಳೆ ಅಂತ. ಇದು ನೀವು ರಿಲೇಟ್ ಆಗಿದ್ರೆ, ಇಫ್ ಯು ರಿಯಲಿ ಫೀಲ್ ದಟ್ ಯು ಆರ್ ಪಾರ್ಟ್ ಆಫ್ ದಟ್ ಟ್ರ್ಯಾಪ್, ಜಸ್ಟ್ ಕಾಮೆಂಟ್ ಟ್ರ್ಯಾಪ್, ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ನೀವು ನಮ್ಮ ವಿಜೇತ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕು. ಆಪ್ಟ್ ಟೈಮ್, ಕರೆಕ್ಟಾದ ಸಮಯ ಅಂದರೆ ಜೂನ್ 8. ಯಾಕೆಂದರೆ 2 ಚಾಪ್ಟರ್ಸ್ ಮುಗ್ದಿರೋದು, ಅದರ ರೆಕಾರ್ಡಿಂಗ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಖಂಡಿತವಾಗ್ಲೂ ನೀವು ಬ್ಯಾಕ್ಲಾಗ್ಸನ್ನು ಕ್ಲಿಯರ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಲೈವ್ ಕ್ಲಾಸಸಲ್ಲಿ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡ್ಬೋದು. ಸೊ ಫಸ್ಟ್ 2 ಚಾಪ್ಟರ್ಸ್ ನನ್ನ ಪ್ರಕಾರ ಆರ್ ಲೈಕ್ ಸ್ಟಾರ್ಟಿಂಗ್ ದ ಇಂಜಿನ್. ಅದಾದಮೇಲೆ ತುಂಬ ಸ್ಮೂದಾಗಿ ಹೋಗ್ತಿರೋದು ಗಾಡಿ. ಸೊ ಈಗಲೂ ನೀವು ಬರಲಿಲ್ಲ, ಈಗಲೂ ಡಿಲೇ ಮಾಡಿದ್ರಿ, ಈಗಲೂ ಇನ್ನೂ ಯೋಚನೆ ಮಾಡ್ತಿದ್ದೀನಿ ಮ್ಯಾಮ್ ಅಂತಂದರೆ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಖಂಡಿತವಾಗ್ಲೂ ಆಮೇಲೆ ತುಂಬ ಕಷ್ಟಪಡ್ತೀರಾ. ಬೇಡ ಮಕ್ಕಳೇ. ಒಬ್ಬ ಟೀಚರಾಗಿ ಐ ಹ್ಯಾವ್ ಸೀನ್ ಮಲ್ಟಿಪಲ್ ಬ್ಯಾಚಸ್. ಎಲ್ಲರೂ ಇದೇ ಮಾಡ್ತಾರೆ. 10th ನಂಗೆ ಒಳ್ಳೆ ಸ್ಕೋರ್ ಬಂತು, ಫಸ್ಟ್ PU ಒಂದು ಸ್ವಲ್ಪ ಡಿಪ್ ಆಯ್ತು, ಸೆಕೆಂಡ್ PU ನಾನು ಮ್ಯಾಚ್ ಮಾಡಿಬಿಡ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಶುರು ಮಾಡ್ತೀರಾ. ಆದರೆ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಲಾಸ್ಟ್ 2 months ವಿಲ್ ಬಿ ವೆರಿ ಸ್ಟ್ರೆಸ್ಫುಲ್ ಫಾರ್ ಯು. ತುಂಬ ಸ್ಟ್ರೆಸ್ ಆಗುತ್ತೆ. ಬೇಡ ಮಕ್ಕಳೇ, ಆದಷ್ಟು ಬೇಗ ನೀವು ನಮ್ಮ ವಿಜೇತ ಕೋರ್ಸನ್ನು ಸೇರಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಈಸಿ ಮಾಡ್ಕೊಳ್ಳಿ. ನಾವು ಸದಾ ನಿಮ್ಮೊಟ್ಟಿಗಿರ್ತೀವಿ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಇವಾಗ ನಡೆಯೋದನ್ನು ಒಂಥರ ಭವಿಷ್ಯನೂ ಹೇಳಿದ್ದೀನಿ. ಇವಾಗ ನಡೆಯೋದು
ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಹೇಗಿರುತ್ತೆ ನಿಮ್ಮ ಮೈಂಡ್ ಸೆಟ್ಟು, ಜಾನ್ವರಿ, ಫೆಬ್ರವರಿಯಲ್ಲಿ ಹೇಗಿರುತ್ತೆ ನಿಮ್ಮ ಮೈಂಡ್ ಸೆಟ್ಟು ಎಲ್ಲನೂ ಹೇಳಿದ್ದೀನಿ. ದಯವಿಟ್ಟು ಈ ವಿಷಯಸ್ ಸೈಕಲ್, ಈ ಟ್ರ್ಯಾಪಲ್ಲಿ ಬೀಳಬೇಡಿ. ದಟ್ 30 ಡೇ ಟ್ರ್ಯಾಪ್ ಈಸ್ ಅ ವೆರಿ ಬಿಗ್ ಟ್ರ್ಯಾಪ್. ನಿಮ್ಗೆ ಅದು ಈಗ ಸಣ್ಣ ಪ್ರಾಬ್ಲಮ್ ಅನ್ಸ್ಬೋದು, ಮುಂದಕ್ಕೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇಡ ಮಕ್ಕಳೇ. ಸೊ ಅರ್ಥ ಮಾಡಿಕೊಂಡು ಕಲೀರಿ. ಸುಮ್ಮನೆ ಅದನ್ನು ಬೈಹಾಟ್ ಮಾಡೋದ್ರಲ್ಲಿ, ಲಾಸ್ಟ್ 30 ಡೇಸ್ 40 ಡೇಸಲ್ಲಿ ಬೈಹಾಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಿಮ್ಮ ಕೆರಿಯರಲ್ಲೂ ಅದು ಏನೂ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ಅವತ್ತಿಂದ ಅವತ್ತೇ ಕಲಿತಾ ಹೋಗಿ. ಹಾಗೆ ಅದನ್ನು ಬ್ರೇಕ್ ಡೌನ್ ಮಾಡಿಕೊಂಡು ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಡೈಲಿ 3 ಅವರ್ಸ್, ಆಪ್ಟಿಮಮ್ 3 to 4 ಅವರ್ಸ್ ನಿಮ್ಮ ಬ್ರೈನ್ ಕೆಪಾಸಿಟಿ ಅಷ್ಟೇ ಕಂಡ್ರು. ಎಷ್ಟು ಅಂತ ತುಂಬಿಸ್ತೀರಾ? ಇದು SSLC ದಿನಗಳು ಹೊರಟೋಯ್ತು. ರಾತ್ರಿ 10:30 ಕೂತ್ಕೊಂಡು ಬೆಳಗ್ಗೆ ಜಾವ 6 ಗಂಟೆವರೆಗೂ ಎಲ್ಲ ನೆನ್ಪಿಟ್ಕೊಂಡು ಹೋಗಿ ಬರೆಯೋದು ಆಗಲ್ಲ. PU ಅಲ್ಲಿ ತುಂಬ ಕಷ್ಟ ಆಗುತ್ತೆ. ತುಂಬ ವಾಸ್ಟ್ ಸಿಲೆಬಸ್. ನಾನು ಹೇಳಿಲ್ವಾ 33-34 ಚಾಪ್ಟರು ಬರೀ ಬಯಾಲಜಿಯಲ್ಲಿ. ಇನ್ನು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಎಲ್ಲ ಬೂತ್ಗಳು ಒಂದೇ ಸಲ ಬಂದರೆ ಏನು ಮಾಡ್ತೀರಾ? ಸೊ ಇಷ್ಟೆಲ್ಲ ಹೆದರ್ಸ್ತಿದ್ದೀರಲ್ಲ ಮ್ಯಾಮ್, ಸೊಲ್ಯೂಷನು ಕೊಟ್ಬಿಟ್ಟು ಹೋಗಿ ಅಂತಂದರೆ, ಇದು ನಿಮಗಿರುವ ಒನ್ ಸ್ಟಾಪ್ ಸೊಲ್ಯೂಷನ್, ನಮ್ಮ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್. ಸೊ ಈಗ ಪ್ರೈಸ್ ಕೇವಲ 3,999. ಲೆಟ್ ಮಿ ಜಸ್ಟ್ ಸಮರೈಸ್ ದ ಹೋಲ್ ಥಿಂಗ್. 30 ಡೇ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ರೆ ಇಟ್ ಈಸ್ ಓನ್ಲಿ ಟುಮಾರೋ. ನಾಳೆ ಅಂತ ಮುಂದಕ್ಕೆ ಹೋಗ್ತಿರ್ತೀರಾ, ನಿಮಗೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಸ್ಟಡಿ ಪ್ಲ್ಯಾನ್ ಇರೋದಿಲ್ಲ, ಏನು ಓದಬೇಕು, ಹೇಗೆ ಓದಬೇಕು ಏನೂ ಅರ್ಥ ಆಗೋದಿಲ್ಲ. ಸೊ ಇದನ್ನೆಲ್ಲ ನಾವು ಈಸ್ ಔಟ್ ಮಾಡ್ತಿದ್ದೀವಿ. ಈಗ ಮುಗ್ದಿರೋದು 2 ಚಾಪ್ಟ್ರು, ಆದರೆ ಮುಂದೆ ಭಾಳಷ್ಟು ಸಿಲೆಬಸ್ ಉಳಿದಿದೆ. ಎಲ್ಲ ನೀವು ಕವರ್ ಮಾಡ್ಕೊಳ್ಬೋದು. ಈ ಜೂನ್ 8ನೇ ತಾರೀಕಿಂದ, ಅಂದರೆ ಇದೇ ಸೋಮವಾರ ಜೂನ್ 8ನೇ ತಾರೀಕಿಂದ 3ನೇ ಚಾಪ್ಟರ್ ಶುರುವಾಗ್ತಾ ಇದೆ. ಸೊ ಆ ಟೈಮ್ನಲ್ಲಿ ನೀವು ವಿಜೇತ ಅಲ್ಲಿ ಪಾಲ್ಗೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಸೂಪರಾಗುತ್ತೆ. ಸೊ ಇಲ್ಲಿ ನೀವು ಬರಬೇಕು ಅಂತ ಹೇಳೋದಕ್ಕೆ, ನಾವು ನಿಮಗೋಸ್ಕರ ಅಂತ ನೀವು ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಪ್ರೈಸನ್ನು ಕಡಿಮೆ ಮಾಡಿದ್ದೀವಿ. ಸೊ ಈಗ ಕರೆಂಟ್ ಪ್ರೈಸ್ 3,999. ಸೊ ನೀವು ಈ ಬ್ಯಾಚ್ನ ಈ ಕೂಡಲೇ ಪಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಬ್ಯಾಚಲ್ಲಿ ಸೇರ್ಪಡೆ ಆಗ್ಬೋದು. ಆದಷ್ಟು ಬೇಗ ಮತ್ತೆ ನಿಮ್ಮನ್ನು ನಮ್ಮ ವಿಜೇತ ಕ್ಲಾಸ್ನಲ್ಲಿ ಸಿಗ್ತೀನಿ. ಇದೇ ಜೋಶ್ನಲ್ಲಿ ಇದೇ ರೀತಿ ನಿಮ್ಮ ಪಾಠವನ್ನು ನಾನು ಹೇಳ್ಕೊಡ್ತೀನಿ. ಆದಷ್ಟು ಬೇಗ ಬನ್ನಿ ಮಕ್ಕಳೇ. ಐ ವಿಲ್ ಸಿ ಯು ವೆರಿ ಸೂನ್. ಟಾಟಾ, ಬಾಯ್, ಸಿ ಯು.